ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಈಗಾಗಲೇ ಕಲರ್ಸ್ ಕನ್ನಡದ ಮೂಲಕ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಆ ಪ್ರೋಮೋ ಇವತ್ತಿನ ಸಂಚಿಕೆಯ ಒಳನೋಟವನ್ನು ಹೇಳುತ್ತಿದ್ದು, ಇವತ್ತಿನ ಸಂಚಿಕೆಯಲ್ಲಿ ಈಗಾಗಲೇ ಜೈಲಿನಲ್ಲಿರುವಂತಹ ಕಾವೇರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಶಾಕನ್ನು ಕೊಡಲಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇನಪ್ಪ ಅಂದರೆ, ಈಗಾಗಲೇ ಅಪರಾಧಿ ಎಂದು ಪ್ರೂವ್ ಆಗಿ ಜೈಲಿಗೆ ಹೋಗಿರುವಂತಹ ಕಾವೇರಿ ಮತ್ತೆ ಆ ಕೇಸನ್ನು ಮತ್ತು ತೀರ್ಪನ್ನು ಪ್ರಶ್ನಿಸಿ ಮತ್ತೆ ನ್ಯಾಯಾಲಯದಿಂದ ಮರು ವಿಚಾರಣೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇದೇ ವಿಚಾರವಾಗಿ ನೋಟಿಸ್ ಬಂದಿರುವಂತಹ, ಈಗಾಗಲೇ ವಾದ ಮಾಡಿ ಗೆದ್ದಿರುವಂತಹ ಲಾಯರ್ ಪಾರ್ಥಸಾರಥಿ ಅವರಿಗೆ ಈ ನೋಟಿಸ್ ತಲುಪಿಸಿದೆ ಎಂದು ಗೊತ್ತಾಗಿದೆ. ಇದೇ ವಿಚಾರವಾಗಿ ಪಾರ್ಥಸಾರಥಿ ಅವರಿಗೂ ಕೂಡ ಸ್ವಲ್ಪ ಶಾಕ್ ಆಗಿದ್ದು, ಇದೇ ವಿಚಾರವಾಗಿ ನಾವು ಈ ಸುಪ್ರೀತಾ ಮತ್ತು ಲಕ್ಷ್ಮಿ ಅವರನ್ನು ಭೇಟಿ ಮಾಡಬೇಕು ಮತ್ತು ಇದರ ಬಗ್ಗೆ ಮಾತನಾಡಬೇಕು ಅಂತ ಅವರ ಮನೆಗೆ ತೆರಳಿದ್ದಾರೆ. ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂದಿರುವ ಸುಪ್ರೀತಾ ಮತ್ತು ಲಕ್ಷ್ಮಿ ಅವರು ಏನು ಸರ್ ವಿಷಯ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಈಗಾಗಲೇ ಪಾರ್ಥಸಾರಥಿ ಅವರು ಇದೇ ವಿಚಾರವನ್ನು ಹೇಳ್ತಿದ್ದಾರೆ. ಕಾವೇರಿಯವರಿಗೆ ಮತ್ತೆ ಈ ವಿಚಾರಣೆಯನ್ನು ಪ್ರಶ್ನಿಸಿ ಮತ್ತೆ ಕೋರ್ಟಿಂದ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಇದೇ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೆ ನೀವು ಹಾಜರಾಗಬೇಕು ಅಂತ ಹೇಳ್ತಿದ್ದಾರೆ. ಅದರಿಂದ ಸುಪ್ರೀತಾ ಮತ್ತು ಲಕ್ಷ್ಮಿ ಇಬ್ಬರಿಗೂ ಕೂಡ ಶಾಕ್ ಒಳಗಾಗಿದ್ದಾರೆ. ಇದನ್ನು ಈಗಾಗಲೇ ಕೇಳುತ್ತಿರುವಂತಹ ಲಕ್ಷ್ಮಿ ಮತ್ತು ಸುಪ್ರೀತರವರು ಆ ಪಾರ್ಥಸಾರಥಿ ಅವರನ್ನು ಕೇಳ್ತಿದ್ದಾರೆ, ಸರ್ ಈಗೇನು ಮಾಡೋದು ಅಂತ. ಅದಕ್ಕೆ ಅವರು ಜೈಲಿನಲ್ಲಿದ್ದುಕೊಂಡೇ ಎಲ್ಲ ವಿಚಾರಣೆಯನ್ನು ಮಾಡ್ತಿದ್ದಾರೆ ಮತ್ತು ಜೈಲಿನಲ್ಲಿರುವಂತಹ ಕಾವೇರಿಯವರಿಗೆ ಒಂದು ಲಿಂಕ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಮತ್ತು ಅವರಿಗೆ ನಮ್ಮಲ್ಲಿರುವಂಥ ಒಂದು ಗುಟ್ಟಿನ ಸತ್ಯ ಅವರಿಗೆ ಗೊತ್ತಾಗಿದೆ. ಅದರಿಂದ ಅವರು ಈ ತೀರ್ಪನ್ನು ಪ್ರಶ್ನಿಸಿ ಮತ್ತೆ ಅರ್ಜಿಯನ್ನು ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರ ಲಾಯರ್ ಮೂಲಕ ನೋಟಿಸನ್ನು ಜಾರಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈಗಾಗಲೇ ಲಕ್ಷ್ಮಿಗೆ ಶಾಕ್ ಆಗಿದೆ. ಮತ್ತು ಯಾವ ವಿಚಾರ ಗೊತ್ತಾಗಿರ್ಬೋದು, ಕೀರ್ತಿ ಅವರ ವಿಚಾರ ಏನಾರು ನಮ್ಮ ಅತ್ತೆಗೆ ಗೊತ್ತಾಗಿದೆಯಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಕಾವೇರಿಯವರು ಮನೆ ಒಳಗೇ ಅಂದರೆ ಎಲ್ಲ ಪ್ಲ್ಯಾನನ್ನು ತಿಳಿದುಕೊಂಡಿರುವಂತಹ ಕಾವೇರಿ ಜೈಲಿನಿಂದಲೇ ಅಲ್ಲಿನ ಪ್ರೆಸ್ ಅಥವಾ ಮೀಡಿಯಾದವರಿಗೆ ಅಲ್ಲಿನ ಆಮಿಷಗಳನ್ನು ಒಡ್ಡಿ ಈಗಾಗಲೇ ಕೀರ್ತಿಯವರಿಗೆ ಅವರ ಇಂಟರ್ವ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಇಂಟರ್ವ್ಯೂ ಮಾಡ್ತಿದ್ದು, ಇದೇ ವಿಚಾರದಲ್ಲಿ ಕಾವೇರಿಯವರಿಗೆ ಸಂಬಂಧಪಟ್ಟಂಥ ಹಲವಾರು ರೀತಿಯ ಪ್ರಶ್ನೆಗಳನ್ನು ಈ ಮೀಡಿಯಾದವರು ಕೇಳ್ತಿದ್ದಾರೆ. ಅದಕ್ಕೆ ತಪ್ಪು ಉತ್ತರವನ್ನು ನೀಡಿ ಮತ್ತು ಗಾಬರಿಯಿಂದ ಏನೇನೋ ಹೇಳ್ತಿದ್ದಾರೆ. ಇದೇ ವಿಚಾರಣೆಯನ್ನು ಈಗಾಗಲೇ ಮತ್ತೆ ಇದೇ ನನಗೆ ಬೇಕಾಗಿದ್ದು, ನಾನು ಈಗಾಗಲೇ ಈ ಪ್ರಶ್ನೆ ವಿಚಾರವಾಗಿ ನಾನು ಮತ್ತೆ ಕೋರ್ಟಿಂದ ಹೊರಗಡೆ ಬಂದರೆ ನಿಮ್ಮನ್ನಂತೂ ನಾನು ಯಾರನ್ನು ಕೂಡ ಖಂಡಿತ ನಾನು ಉಳಿಸುವುದಿಲ್ಲ ಮತ್ತು ಬಿಡುವುದಿಲ್ಲ ಅಂತ ಈಗಾಗಲೇ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಕಾವೇರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರವಾಗಿ ಈಗಾಗಲೇ ಕಾವೇರಿ ಮತ್ತು ಚಿಂಗಾರಿ ಅಂತೂ ಎಲ್ಲ ಮಾಹಿತಿಯನ್ನು ಕಾವೇರಿಯವರಿಗೆ ತಲುಪಿಸಿದ್ದಾರೆ. ಮತ್ತು ನಾನು ಹೊರಗಡೆ ಬಂದ ಮೇಲೆ ನಿಮಗೆ ಏನು ಮಾಡ್ತೀನಿ ಅಂತ ಸ್ವಲ್ಪ ವೆಯ್ಟ್ ಮಾಡಿ, ನಾನು ಕೊಡುವ ಏಟು ಮತ್ತು ನಿಮಗೆ ಇನ್ನೂ ಸರಿ ಎದ್ದೇಳಬಾರ್ದು ಆ ಥರ ಏಟನ್ನು ನಾನು ಕೊಡ್ತೀನಿ, ನನ್ನನ್ನೇ ಇಷ್ಟು ದಿನ ಜೈಲಿಗೆ ಹಾಕ್ಸಿದ್ರಲ್ವ ಅಂತ ಮನಸ್ಸಿನೊಳಗಡೆ ಈಗಾಗಲೇ ಕಾವೇರಿಯವರು ತುಂಬಾ ಖುಷಿ ಪಡ್ತಿದ್ದಾರೆ ಸ್ನೇಹಿತರೆ. ಇದನ್ನು ಅರಿತಿರುವಂತಹ ಈಗಾಗಲೇ ಆ ಲಾಯರ್ ಕೂಡ ಇವರಿಗೆ ಎಲ್ಲ ವಿಚಾರವನ್ನು ಅಂದರೆ ಕಾವೇರಿ ಮತ್ತು ಸುಪ್ರೀತರಿಗೆ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ಸ್ನೇಹಿತರೆ. ಈ ವಿಚಾರಣೆಯಲ್ಲಿ ಕಾವೇರಿ ಏನಾದರೂ ಮತ್ತೆ ಹೊರಗಡೆ ಬರ್ತಾರಾ, ಮತ್ತು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಇವರ ಪರಿಸ್ಥಿತಿ ಯಾವೆಲ್ಲ ಅಂಶಗಳಿಗೆ ಕಾರಣವಾಗುತ್ತದೆ ಎಂಬ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಸ್ನೇಹಿತರೆ. ಹಾಗೆ ಇಂತಹ ಕುತೂಹಲ ಸಂಚಿಕೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.